ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ನೆದರ್ ವಿಡಿಯೋ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಪಿಸೋಡ್ 10 ಬಗ್ಗೆ ರಿವ್ಯೂ ಮಾಡೋಣ. ಮೇಯ್ನ್ ಆಗಿ ಕುಮಾರಿ ಅವರು ಈ ಒಂದು ಎಪಿಸೋಡಲ್ಲಿ ಏನಕ್ಕೆ ಬರಲಿಲ್ಲ, ಅದೇ ಥರ ಸ್ನೇಹ ಅವ್ರಿಗೆ ಯಾವ ರೀತಿ ಎಲ್ಲ ಮೋಸ ಆಯಿತು, ಯಾವ್ಯಾವ ಟೀಮ್ಸು ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು, ಯಾವ ಟೀಮ್ ಗೆಲ್ತು, ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಇದೇ ರೀತಿ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ ಮತ್ತು ರಿವ್ಯೂಸ್ ಬರ್ತಾ ಹೋಗುತ್ತೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮೇಯ್ನ್ ಆಗಿ ಒಂದು ಎಪಿಸೋಡ್ ನೋಡಾದ್ಮೇಲೆ ಒಂದು ಕ್ಲಾರಿಟಿನೂ ಕೂಡ ಸಿಕ್ಕಿದೆ. ಏನಂತ ಅಂದರೆ ಒಂದು ವಿಷಯ ಹೈಲೈಟ್ ಆಗಿರೋದು ಏನಂತ ಅಂದರೆ, ಕುಮಾರಿ ಅವರು ಈ ಒಂದು ಎಪಿಸೋಡಲ್ಲಿ ಅವೈಲಬಲ್ ಇರಲಿಲ್ಲ. ಆ್ಯಕ್ಚುಲ್ ಆಗಿ ಏನಕ್ಕೆ ಒಂದು ಅವೈಲಬಲ್ ಇರಲಿಲ್ಲ ಅಂತ ಯಾರು ಕೂಡ ಅಲ್ಲಿ ಮೆನ್ಷನ್ನು ಕೂಡ ಮಾಡಿಲ್ಲ. ಪರ್ಟಿಕ್ಯುಲರ್ ಆಗಿ ನಾವು ಬಿಗ್ ಬಾಸ್ ಅಂತ ಬಂದಾಗ ಏನಾದ್ರು ಟೀಮ್ ಟಾಸ್ಕ್ ಅಂತ ಇರುತ್ತೆ, ಆ ಒಂದು ಟೀಮ್ ಟಾಸ್ಕಲ್ಲಿ ಒಬ್ಬ ಕಂಟೆಸ್ಟೆಂಟ್ಸು ಅವೈಲೇಬಲ್ ಇಲ್ಲ ಅಂತ ಅಂದರೆ ಎಲ್ಲರೂ ಒಂದು ಕ್ವಶನ್ ರೈಸ್ ಮಾಡ್ತಾರೆ, ಏನಕ್ಕೆ ಅವರು ಆ ಒಂದು ಕಂಟೆಸ್ಟೆಂಟ್ಸು ಅವೈಲೇಬಲ್ ಇರಲಿಲ್ಲ ಅಂತ. ಬಟ್ ಇಲ್ಲಿ ಒಂದು ಪಾಯಿಂಟನ್ನು ಕೂಡ ಇಲ್ಲಿ ಎಕ್ಸ್ಪೋಸ್ ಮಾಡಿಲ್ಲ. ಟೀಮ್ ಮೆಂಬರ್ಸ್ ಆಗಿರ್ಬೋದು, ಟೀಮ್ ಮೆಂಬರ್ಸ್ ಯಾರ್ಯಾರು ಅಂತ ಅಂದರೆ ಕಿರಣ್ ಶಾಸ್ತ್ರಿ, ಸಹನಾ, ಅನನ್ಯ ಮತ್ತು ಚರಣ್ ಅವರು. ಇದು ಮೇಯ್ನ್ ಆಗಿ ಓನರ್ಶಿಪ್ ಬರೋದೇ ಚಂದನ್ ಶೆಟ್ಟಿ ಅವ್ರ ಅಂಡರಲ್ಲಿ. ಅಲ್ಲಿ ಚಂದನ್ ಶೆಟ್ಟಿ ಅವರು ರಿವೀಲ್ ಮಾಡಿಲ್ಲ ಟೀಮ್ ಮೆಂಬರ್ಸು ಏನಕ್ಕೆ ಆ ಕುಮಾರಿ ಅವರು ಬರಲಿಲ್ಲ ಆ ಒಂದು ಎಪಿಸೋಡ್ಗೆ ಅಂತಲೂ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಟಾಸ್ಕಲ್ಲೂ ಕೂಡ ಅವೈಲೇಬಲ್ ಇರಲಿಲ್ಲ. ಏನಾದರೂ ಅವರು ಟೀಮಲ್ಲಿ ಇಲ್ಲ ಅಂತ ಅಂದರೆ ಆ ಒಂದು ಟೀಮ್ ಲೀಡರ್ ಅನೌನ್ಸ್ ಮಾಡ್ತಿದ್ರು ಬಿಗ್ ಬಾಸ್ ಒಳಗಡೆ ಟಾಸ್ಕ್ ನಡೆಯುವಾಗ. ಅದೇ ಥರ ಏನಾದರೂ ಆ ಒಂದು ಪರ್ಟಿಕ್ಯುಲರ್ ಬೇರೆ ರೀಸನ್ ಇದ್ರೂ ಕೂಡ ಅಲ್ಲಿ ಹೋಸ್ಟಲ್ಲಿ ಅನೌನ್ಸ್ ಮಾಡ್ತಿದ್ರು, ಇವಾಗ ಕುಮಾರಿ ಅವರು ಅವೈಲೇಬಲ್ ಇರಲಿಲ್ಲ, ಆ ಒಂದು ಪರ್ಟಿಕ್ಯುಲರ್ ರೀಸನ್ ಕೂಡ ಹೇಳ್ತಿದ್ರು. ಬಟ್ ಇಲ್ಲಿ ಮೇಯ್ನ್ಲಿ ಆ ಒಂದು ವಿಷಯನ ಇಲ್ಲೂ ಕೂಡ ಎಕ್ಸ್ಪೋಸ್ ಮಾಡಿಲ್ಲ, ಕ್ಲಾರಿಟಿನೂ ಕೂಡ ಕೊಟ್ಟಿಲ್ಲ, ಏನಕ್ಕೆ ಅಂತಲೂ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಅದಲ್ಲದಂತೆ ಅವ್ರಿಗೇನಾದ್ರು ಪರ್ಸನಲ್ ರೀಸನ್ ಇದೆಯಾ ಮತ್ತು ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆಯಾ ಅಂತಲೂ ಕೂಡ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಏನಾದ್ರು ಬೇರೆ ರೀತಿ ಡಿಸಿಷನ್ ತೊಗೊಂಡ್ರು ಅಂತಲೂ ಕೂಡ ಅಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ, ಯಾವ ರೀತಿ ಹೇಮಲತಾ ಅವರು ಎಲಿಮಿನೇಟ್ ಆದರೂ ಆ ಥರ ಒಂದು ಡಿಸಿಷನ್ ತೊಗೊಂಡ್ರ ಅಂತ. ಬಟ್ ಆ ಒಂದು ಡಿಸಿಷನ್ನ ತೊಗೊಂಡಿದ್ರೆ ಅವರೇ ಅಲ್ಲಿ ಮೆನ್ಷನ್ ಮಾಡ್ತಿದ್ರು, ಒಂದು ಪಾಯಿಂಟನ್ನು ಕೂಡ ಇಲ್ಲಿ ಕ್ಲಾರಿಟಿ ಕೊಟ್ಟಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರು ಬರ್ತಾರ, ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಮೇಯ್ನಾಗಿ ಇನ್ನೊಂದು ಹೈಲೈಟ್ ಆಗಿರೋ ಪಾಯಿಂಟ್ ಏನಂತ ಅಂದರೆ, ಇಲ್ಲಿ ಟಾಸ್ಕ್ಗಳು ಈ ಒಂದು ಎಪಿಸೋಡಲ್ಲಿ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಟಾಸ್ಕು ಪೆಂಡಿಂಗಲ್ಲಿರುತ್ತೆ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತಾರೆ. ಫಸ್ಟ್ ಟಾಸ್ಕ್ ಬಂದಿದ್ದೆ ಯಾವುದು ಅಂತ ಅಂದರೆ ಟಿಕ್ ಟಿಕ್ ಡಾರ್ಲಿಂಗ್ ಅಂತ. ಆ್ಯಕ್ಚುಲ್ ಆಗಿ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿ ಲಾಸ್ಟ್ ಸೀಸನಲ್ಲಿ ನಾವು ನೋಡಿರ್ತೀವಿ. ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿ ಅವರು ಕಂಟೆಂಡರ್ ಆಗಿ ಬಂದಿರ್ತಾರೆ, ಅವರನ್ನ ಡಿಸ್ಟರ್ಬ್ ಮಾಡಬೇಕು, ಒಂದು ಟೈಮ್ ಅಂತ ಕೊಟ್ಟಿರ್ತಾರೆ, ಆ ಒಂದು ಟೈಮ್ನ ಅವರು ಕೌಂಟ್ ಮಾಡಬೇಕು ಮನಸ್ಸಲ್ಲೇ. ಆಪೋನೆಂಟ್ ಆಗಿರೋ ಬಂದ ವ್ಯಕ್ತಿ ಅವರನ್ನ ಡಿಸ್ಟರ್ಬ್ ಮಾಡಬೇಕು, ಕೌಂಟನ್ನ ಮಿಸ್ಲೀಡ್ ಮಾಡಬೇಕು. ಅದೇ ಥರ ಒಂದು ವಿಷಯ ಈ ಒಂದು ಟಾಸ್ಕಲ್ಲಿ ನಡೆಯುತ್ತೆ. ಶ್ರುತಿ ಅವರ ಟೀಮು ಮತ್ತು ಸಂಗೀತ ಅವ್ರ ಟೀಮು ಮತ್ತು ಸೆಲೆಕ್ಷನ್ ಪ್ರೋಸೆಸ್ಸು ಕೂಡ ನೀವು ಪ್ರೋಮೋದಲ್ಲಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಯಾವ ರೀತಿ ಸೆಲೆಕ್ಷನ್ ಮಾಡಿದ್ರು ಟಿಕ್ ಮಾಡಬೇಕು, ಅವ್ರ ಅಣ್ಣ ಹತ್ರ ಹೋಗಿ ಯಾರು ಪರ್ಫಾರ್ಮ್ ಮಾಡಬೇಕು ಅವರು ಟಿಕ್ ಮಾಡಬೇಕಾಗಿರುತ್ತೆ, ಅವರ ಮುಖದ ಹತ್ರ ಹೋಗಿ ಯಾರು ಮಾಡಬೇಕು ಅಂತಾಗ ಶ್ರುತಿ ಅವ್ರ ಟೀಮಿಂದ ಧನುಷ್ ಮಂಜುನಾಥ್ ಮತ್ತು ರಾಜು ಗೋಂದಿ ಅವ್ರು ಬರ್ತಾರೆ. ಇಲ್ಲಿ ಒಂದು ಸ್ವಲ್ಪ ಏನಂತ ಅಂದರೆ, ಇಲ್ಲಿ ಸ್ನೇಹ ಅವ್ರಿಗೆ ಯಾಕೆ ಚಾನ್ಸ್ ಕೊಡ್ತಿಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಇನ್ನೂ ಮೆನ್ಷನ್ ಕೂಡ ಮಾಡಿಲ್ಲ. ಆಲ್ಮೋಸ್ಟು ಎಲ್ಲ ಥರನೂ ಕೂಡ ಅಲ್ಲಿ ಚಾನ್ಸಸ್ನ ಕಳ್ಕೊತಾ ಇದ್ದಾರೆ ಸ್ನೇಹ ಅವರು. ಮತ್ತು ಈ ಒಂದು ಟೀಮ್ ಅಂತ ಬಂದಾಗ, ಇಲ್ಲಿ ಕಾಂಪಿಟೇಷನ್ ಅಂತ ಬಂದಾಗ ಗೆಲ್ಲೋ ಟೀಮ್ ಯಾವುದು ಅಂತ ಅಂದರೆ ಶ್ರುತಿ ಅವ್ರ ಟೀಮೇ ಗೆಲ್ಲುತ್ತೆ. ಬಟ್ ಸ್ನೇಹ ಅವ್ರಿಗೆ ಏನಕ್ಕೆ ಚಾನ್ಸ್ ಕೊಡ್ತಿಲ್ಲ ಅಂತಲೂ ಕೂಡ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇದೆ. ಅವರು ಕೂಡ ಎಮೋಷನಲ್ ಆಗಿದ್ದರು. ಟೀಮ್ ಗೆದ್ದಾದ್ಮೇಲೂ ಕೂಡ ಅಲ್ಲಿ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೂ ಕೂಡ ಅಲ್ಲಿ ಟೀಮ್ ಮುಂದೆ ಬರಲಿಲ್ಲ. ಅವರು ತುಂಬ ಎಮೋಷನಲ್ ಆಗಿರ್ತಾರೆ, ನಂಗೆ ಯಾವ ರೀತಿ ಒಂದು ಚಾನ್ಸ್ನೂ ಕೊಡೋದಿಲ್ಲ ನೀವು, ನಾನೇಕೆ ಅವ್ರ ಟೀಮಲ್ಲಿ ಇರಬೇಕು ಅಂತ ಬೇರೆ ಟೀಮ್ ಅವ್ರ ಹತ್ರನೂ ಹೋಗಿ ಕೂತಿದ್ರು. ಅದು ಅವಾಗ ಜಡ್ಜಸ್ಸು ಕನ್ವಿನ್ಸ್ ಮಾಡಿ ಅವ್ರನ್ನ ಮತ್ತೆ ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ನೆಕ್ಸ್ಟ್ ಟೈಮ್ ನಿಮಗೆ ಚಾನ್ಸ್ ಕೊಡ್ತೀವಿ ಅಂತ ಅಲ್ಲಿ ರಾಜೀವ್ ಗಾಂಧಿ ಅವರು ಕೂಡ ಹೇಳ್ತಾರೆ. ರಾಜೀವ್ ಗಾಂಧಿ ಅವರನ್ನೇ ಕೂಡ ಅಲ್ಲಿ ಕಂಪ್ಲೀಟಾಗಿ ಟಾಸ್ಕನ್ನು ವಿನ್ ಮಾಡಿಕೊಡ್ತಾರೆ. ಅವರೇನೆ ಆ ಪರ್ಟಿಕ್ಯುಲರ್ ಟಾಸ್ಕಲ್ಲಿ ಕೂತಿರ್ತಾರೆ, ಅವರೇ ಪರ್ಫಾರ್ಮ್ ಮಾಡ್ತಾರೆ. ಆಪೋನೆಂಟ್ ಆಗಿ ಬಂದಿರೋ ಟೀಮಲ್ಲಿ ದೀಕ್ಷಿತ್ ಮತ್ತು ದೀಕ್ಷಾ ಅವರು ಇರ್ತಾರೆ. ದೀಕ್ಷಿತ್ ಮತ್ತು ದೀಕ್ಷಾ ಅವರು ಕೌಂಟ್ ಮಾಡ್ತಾರೆ, ಮಿಸ್ಲೀಡು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿ ವರ್ಕೌಟ್ ಆಗಲಿಲ್ಲ. ಮೇಯ್ನ್ ಆಗಿ ಶ್ರುತಿ ಅವ್ರ ಟೀಮು ಕೂಡ ಗೆಲ್ಲಿರುತ್ತೆ, 100 ಪಾಯಿಂಟ್ಸು ಕೂಡ ಇನ್ನೊಂದು ಕಡೆ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ವಿಷಯ ಏನಂತ ಅಂದರೆ, ಇನ್ನೊಂದು ಟಾಸ್ಕ್ ನಡೆಯುತ್ತೆ ಆ ಒಂದು ಎಪಿಸೋಡಲ್ಲಿ. ಮೇಯ್ನಾಗಿ ವಿನಯ್ ಅವ್ರ ಟೀಮು ಮತ್ತು ಆಪೋನೆಂಟ್ ಆಗಿ ಚಂದನ್ ಶೆಟ್ಟಿ ಅವರ ಟೀಮು. ವಿನಯ್ ಅವ್ರ ಟೀಮಿಂದ ಸೆಲೆಕ್ಷನ್ ಪ್ರೋಸೆಸ್ಸು ಅಲ್ಲಿ ನೀವು ಇನ್ನೊಂದು ಪ್ರೋಮೋ ನೋಡಿರೋ ಪ್ರಕಾರ 8 ಮಾರ್ಕ್ ಹಾಕಬೇಕಾಗಿರುತ್ತೆ, ಇಲ್ಲಾಂದರೆ ಅರ್ಧ ಹಾಕಬೇಕಾಗಿರುತ್ತೆ. ಯಾರು ಅವಶ್ಯಕತೆ ಇಲ್ಲ ಒಂದು ಟಾಸ್ಕ್ಗೆ ಅಂತ ಹೇಳಿದಾಗ ಲಕ್ಷ್ಮಿ ಅವ್ರ ಟೀಮಲ್ಲಿ ಲಕ್ಷ್ಮಿ ಗೌಡ ಮತ್ತು ರತ್ನಮ್ಮ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಇದೊಂದು ಇಂಪ್ರೆಸ್ ಆಗಿರೋ ಪಾಯಿಂಟ್ ಅಂತಲೇ ಅಂದ್ಕೊಳ್ಳಿ. ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂದಿದ್ದು ಚಂದನ್ ಶೆಟ್ಟಿ ಅವ್ರ ಟೀಮಿಂದನೇ. ಕಿರಣ್ ಶಾಸ್ತ್ರಿ ಅವರು ಚಾನ್ಸ್ನ ತಗೊಳ್ತಾರೆ. ಅಲ್ಲಿ ಇನ್ನೊಂದು ಕಡೆನೂ ಕೂಡ ಮೋಸ ಆಗಿದೆ ಚರಣ್ ಅವ್ರಿಗೆ. ಅವ್ರಿಗೂ ಕೂಡ ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಚಾನ್ಸ್ ಕೇಳಿದ್ರು ಅಲ್ಲಿ
ಚಾನ್ಸ್ ಸಿಗ್ತಿಲ್ಲ ಚರಣ್ ಅವ್ರಿಗೆ. ಅಲ್ಲಿ ಟೈ ಆಗಿರುತ್ತೆ, ಬಟ್ ಅವರು ಅವಕಾಶನ ಅವರು ಕೊಡದಂತೆ ಅವರೇ ಇಟ್ಕೊಳ್ತಾರೆ. ಅದಾದಮೇಲೆ ಆ ಒಂದು ಗೇಮ್ನ ಅನನ್ಯ ಅವ್ರಿಗೆ ಒಂದು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ಅವ್ರಿಗೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅನನ್ಯ ಅವ್ರಿಗೂ ಕೂಡ ಅಲ್ಲಿ ಚಾನ್ಸ್ನ ಕೊಡ್ತಾರೆ. ಆದರೆ ಅಲ್ಲಿ ವರ್ಕೌಟ್ ಆಗಲಿಲ್ಲ. ಯಾವುದೇ ರೀತಿಯ ಒಂದು ಪಾಯಿಂಟ್ಸು ಕೂಡ ಅಲ್ಲಿ ಬರೋದು ನನ್ನ ಪ್ರಕಾರ ಡೌಟು. ಅಲ್ಲಿ ಒಂದು ಪೆಂಡಿಂಗ್ ಇದೆ. ಫಸ್ಟ್ ರೌಂಡಲ್ಲಿ ಕಿರಣ್ ಅವರು ಕಂಪ್ಲೀಟ್ ಮಾಡ್ತಾರೆ ಆ ಒಂದು ಟಾಸ್ಕ್ನ. ಬಲೂನ್ ಟಾಸ್ಕ್ ಅಂತ ಇರುತ್ತೆ, ಕಾಲಲ್ಲಿ ಬಲೂನ್ ಅಂತ, ಅಂದರೆ ಕಾಲಲ್ಲೇ ಕ್ಯಾರಿ ಮಾಡಬೇಕು, ಲೆಗ್ಗಲ್ಲೇ ಕ್ಯಾರಿ ಮಾಡಿ ಒಂದು ಸೈಡಿಂದ ಬಲೂನ್ನ ಇನ್ನೊಂದು ಸೈಡ್ಗೆ ಹಾಕಬೇಕು, ನೆಲಕ್ಕೆ ಅದು ಟಚ್ ಆಗಬಾರ್ದು. ಆ ಫಸ್ಟ್ ರೌಂಡಲ್ಲಿ ಕಿರಣ್ ಅವರು ಕಂಪ್ಲೀಟ್ ಆಗಿ ಮಾಡ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ಅನನ್ಯ ಅವರು ಬರ್ತಾರೆ, ಬಟ್ ಅದು ವರ್ಕೌಟ್ ಆಗಲಿಲ್ಲ, ತುಂಬ ಡ್ಯೂರೇಷನ್ ತೊಗೊಳ್ತಾರೆ. ಸೇಮ್ ಆಪೋನೆಂಟ್ ಟೀಮಲ್ಲೂ ಅಷ್ಟೇ, ಲಕ್ಷ್ಮಿ ಅವರು ಫಸ್ಟ್ ರೌಂಡಲ್ಲಿ ಗೆಲ್ತಾರೆ. ನೆಕ್ಸ್ಟ್ ಆ ಸೆಕೆಂಡ್ ರೌಂಡಲ್ಲಿ ರತ್ನಮ್ಮ ಅವರು ಎಷ್ಟೇ ಟ್ರೈ ಮಾಡಿದ್ರು ಹಾಕೋಕೆ ಆಗ್ತಾ ಇರಲಿಲ್ಲ. ಬಟ್ ಅದಿಷ್ಟನ್ನ ಪ್ರೋಮೋನ ಕಟ್ ಮಾಡಿ ಇನ್ನೊಂದು ಪ್ರೋಮೋನ ಇವಾಗ ಅಪ್ಲೋಡ್ ಮಾಡಿದ್ದಾರೆ. ಆಲ್ರೆಡಿ ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಒಂದು ಮೆನ್ಷನ್ ಆಗಿರೋ ವಿಷಯ ಏನಂತ ಅಂದರೆ ಪರ್ಟಿಕ್ಯುಲರ್ ರೀಸನ್ ಕೂಡ ಕೊಡೋಕ್ಕೆ ಬರ್ತಿಲ್ಲ ಒಂದಿಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ. ಮೇಯ್ನ್ ಆಗಿ ಈ ಒಂದು ಎಪಿಸೋಡ್ ಆದಮೇಲೆ ನೆಕ್ಸ್ಟ್ ಎಲಿಮಿನೇಷನ್ ನಡೆಯುತ್ತೆ. ಯಾರು ಎಲಿಮಿನೇಟ್ ಆಗ್ತಾರೆ, ಯಾರೆಲ್ಲ ಎಲಿಮಿನೇಟ್ ಆಗ್ಬೋದು ಅಂತ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ 4 ಜನ ಎಲಿಮಿನೇಷನ್ ಆಗ್ತಾರೆ, ಅದು ಯಾರು ಅಂತಲೂ ಕೂಡ ಇನ್ನೂ ಗೊತ್ತಿಲ್ಲ. ಬಟ್ ಇನ್ನು ಕುಮಾರಿ ಅವ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ, ಅವ್ರು ಏನಕ್ಕೆ ಆ ಒಂದು ಎಪಿಸೋಡಲ್ಲಿ ಬಂದಿದ್ದಾರೆ ಅಂತ. ಮತ್ತು ಇಲ್ಲಿ ಇನ್ನೊಂದು ಕಡೆ ನೆಗೆಟಿವ್ ಆಗೋದು ಯಾರ್ಯಾರಿಗೆ ಅಂತ ಅಂದರೆ ಸ್ನೇಹ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ನೆಕ್ಸ್ಟ್ ಚರಣ್ ಅವ್ರಿಗೂ ಚಾನ್ಸ್ ಸಿಕ್ಕಿಲ್ಲ. ಇವರೆಲ್ಲರೂ ಕೂಡ ಡಿಸಪಾಯಿಂಟ್ ಆಗಿರ್ತಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಅವ್ರಿಗೂ ಒಂದು ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕು, ಮತ್ತು ಒಂದು ಸ್ಟ್ರಾಂಗ್ ಕಂಟೆಂಟರ್ ಆಗೋ ಕೂಡ ತೋರಿಸ್ಕೋಬೋದೇನೋ. ಬಟ್ ಇಲ್ಲಿ ಮೇಯ್ನ್ ಆಗಿ ಕಿರಣ್ ಶಾಸ್ತ್ರಿ ಅವರು ಮತ್ತು ಅನನ್ಯ ಅವರು ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ನ ಮಾಡ್ತಾರೆ. ಆಲ್ಮೋಸ್ಟ್ ಇವಾಗ ಅವರು ಚಂದನ್ ಶೆಟ್ಟಿ ಅವ್ರ ಟೀಮು ಕೂಡ 0 ಪಾಯಿಂಟ್ಸಲ್ಲಿದೆ. ಪಾಯಿಂಟ್ಸ್ ಟೇಬಲಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಸಂಗೀತ ಅವರು ಮತ್ತು ಶ್ರುತಿ ಅವರು ಲೀಡಲ್ಲಿ ಇರೋದು. 200 ಪಾಯಿಂಟ್ಸು ಈಚ್ ಟೀಮ್ಗೂ 200 ಪಾಯಿಂಟ್ಸ್ ಇದೆ. ಮತ್ತು ಇನ್ನು ಖಾತೆನೇ ಓಪನ್ ಮಾಡಿದಿರೋದು ಚಂದನ್ ಅವರು. ನೆಕ್ಸ್ಟ್ ಇಲ್ಲಿ ಟೀಮ್ ವಿನಯ್ ಅವ್ರದ್ದು 100 ಪಾಯಿಂಟ್ಸ್ ಇದೆ. ಕಂಪ್ಲೀಟ್ ಆಗಿ 3ನೇ ದಿನದ ಟಾಸ್ಕ್ ಇದು. 3 ದಿನದಲ್ಲಿ ಯಾವ ರೀತಿ ಟಾಸ್ಕ್ ಆಯಿತು ಅಂತ ಸೆಲೆಕ್ಷನ್ ಪ್ರೋಸೆಸ್ಸಲ್ಲೂ ಕೂಡ ಒಬ್ಬೊಬ್ಬರಿಗೆ ಕ್ಲಾರಿಟಿನೇ ಸಿಕ್ಕಿಲ್ಲ. ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಕ್ವಶನ್ನ ಕೇಳಬೇಕು, ಮತ್ತು ಇವ್ರು ಏನಕ್ಕೆ ಡಿಸೈಡ್ ಮಾಡಬೇಕು ಅಂತಲೂ ಕೂಡ ಸ್ವಲ್ಪ ಜನಕ್ಕೆ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಆ ಅವಕಾಶನೂ ಕೂಡ ಸ್ವಲ್ಪ ಜನ ಮಿಸ್ ಮಾಡಿಕೊಂಡ್ರು ಅಂತ ಅಂದ್ಕೊಳ್ಬೋದು. ನಿನ್ನೇನು ಅಷ್ಟೇ ಲಿಖಿತ್ ಅವರು ಒಂದು ನೆಗೆಟಿವ್ ಮಾಡಿರೋದ್ರಿಂದ ಅವರು ಕೂಡ ಇವತ್ತು ಎಪಿಸೋಡಲ್ಲಿ ಅಂದರೆ ಆ ಒಂದು ಟಾಸ್ಕ್ ಆಡೋದಕ್ಕೆ ಅವಕಾಶ ಅವ್ರಿಗೂ ಕೂಡ ಸಿಕ್ಕಿರಲಿಲ್ಲ. ಅದೊಂದು ಮೈನಸ್ ಪಾಯಿಂಟ್ ಅಂತಲೇ ಅಂದ್ಕೊಳ್ಳಿ ಲಿಖಿತ್ ಅವ್ರಿಗೆ. ಆ ಒಂದು ಡಿಸಿಷನ್ ಮಾಡುವಾಗ ಒಂದು ಅಂದರೆ ಅಲ್ಲಿ ನೇಮ್ ಬರ್ಬಿಟ್ಟು ರಿಮೂವ್ ಮಾಡ್ತಾರೆ, ರಬ್ ಮಾಡ್ತಾರೆ. ಅದನ್ನೇನಾದ್ರು ಮಾಡಿಲ್ಲ ಅಂತಂದರೆ ಪಾಸಿಟಿವ್ ಆಗಿ ಇವತ್ತಿಗೆ ಚಾನ್ಸ್ ಸಿಕ್ಬೋದಿತ್ತೇನೋ. ಬಟ್ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆ ಒಂದು ನೆಗೆಟಿವ್ನ ಮಾಡಿಬಿಟ್ಟು ರಬ್ ಮಾಡಿಬಿಟ್ಟಿರ್ತಾರೆ. ಅದೊಂದು ಪಾಯಿಂಟನ್ನು ಇಟ್ಕೊಂಡು ನೆಗೆಟಿವಿಟಿ ಕ್ರಿಯೇಟ್ ಕೂಡ ಆಗಿದೆ ಲಿಖಿತ್ ಅವ್ರ ನಡುವೆ. ಮತ್ತು ಇವತ್ತಿನೂ ಕೂಡ ಮೇಯ್ನ್ ಆಗಿ ವೋಟಿಂಗ್ಸ್ ನಡೀತಾ ಹೋಗುತ್ತೆ. ಇವತ್ತು ಲಾಸ್ಟ್ ಆಗ್ಬೋದೇನೋ ವೋಟಿಂಗ್ಸು. ನಾಳೆ ಎಪಿಸೋಡಲ್ಲಿ ನಮಗೇನಾದ್ರು ಎಲಿಮಿನೇಷನ್ ಪ್ರೋಸೆಸ್ಸು ಏನಾದ್ರು ತಿಳಿಸ್ಬೋದೇನೋ, ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ನಿಮ್ಮ ಪ್ರಕಾರ ಯಾರೆಲ್ಲ ಕಂಟೆಸ್ಟೆಂಟ್ಸು ಡಿಸರ್ವ್ ಆಗಿದ್ದಾರೆ ಆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ? ಮೇನ್ಲಿ 3 ಮೆಂಬರ್ಸ್ ಮಾತ್ರ. ಇವಾಗ ಏನು 19 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ 4 ಮೆಂಬರ್ಸ್ ಎಲಿಮಿನೇಷನ್ ಆಗ್ತಾರೆ. ಆ ಒಂದು 4 ಮೆಂಬರ್ಸ್ ಎಲಿಮಿನೇಷನ್ ಆದಮೇಲೆ 15 ಮೆಂಬರ್ಸ್ಗೆ ಬರ್ತಾರೆ. ನೆಕ್ಸ್ಟ್ ಕಟೌನ್ ಆಗ್ತಾ ಹೋಗುತ್ತೆ. ಸೆಪ್ಟೆಂಬರ್ 5 ನಿಮಗೆ ಅನೌನ್ಸ್ ಮಾಡ್ತಾರೆ ಯಾರೆಲ್ಲ ಕಂಟೆಸ್ಟೆಂಟ್ಸು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತ. ಒಂದಿಷ್ಟು ಕಂಟೆಸ್ಟೆಂಟ್ಸು ಕೂಡ ರಿವೀಲ್ ಮಾಡ್ಬೋದೇನೋ ಬಿಗ್ ಬಾಸ್ ಟೀಮ್ ಕಡೆಯಿಂದ, ನೋಡಬೇಕಾಗಿರುತ್ತೆ. ಬಟ್ ಕಂಪ್ಲೀಟಾಗಿ ಇದಿಷ್ಟು ಒಂದು ಕಂಪ್ಲೀಟ್ ಎಪಿಸೋಡ್ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು, ನಮಸ್ಕಾರ.